ಏನವ್ರಿ ನನ್ನ 4 ಜನ ಮಕ್ಕಳು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕು. ನೀನು ಸಂದಕ್ಕೆ ಓದಬೇಕು, ದೊಡ್ಡ ಆಫೀಸರ್ ಆಗಬೇಕು. ಹಾಂ, ನನ್ನ ಬಂಗಾರ ಬಾ. ಅಣ್ಣ ಇರುವಾಗ ನಾವು ಅಮ್ಮನ ಒಪ್ಕೊಂಡಿಲ್ಲ ಅನ್ನೋ ಥರ ನಾಟಕ ಮಾಡೋಣ. ಬರ್ರಿ ತೆಗಿರಿ ಕೈನ. ಏನ್ರಿ ಮಾಡ್ತಿದ್ದೀರಾ? ನನ್ನ ಹತ್ರ ಬರಬೇಡಿ, ನನ್ನ ಹತ್ರ ಮಾತಾಡಬೇಡಿ ಅಂತ ಹೇಳಿಲ್ವಾ ನಿಮ್ಗೆ? ಅದ್ರಲ್ಲಿ ಮುತ್ತು ಬೇರೆ ಕೊಡ್ತಿದ್ದೀರಾ. ಈ ವಿಷಯ ಏನಾದ್ರೂ ನಮ್ಮ ಅಣ್ಣಂಗೆ ಗೊತ್ತಾದ್ರೆ ಅಷ್ಟೇ ಗ್ರಾಚಾರ ಬಿಡಿಸ್ಬಿಡ್ತಾನೆ. ಯಾಕವ್ವ, ಏನಾಯ್ತೀಗ? ಅಣ್ಣ ಬಂದಿದ್ದಾನಮ್ಮ. ಅಣ್ಣ ಯಾವಾಗ ಬಂದೆ? ಈಗ ತಾನೇ ಬಂದೆ ಕುಸೆ. ನಿಮ್ಮ ಅತ್ತಿಗೆ ಇಲ್ಲವಾ? ಅತ್ತಿಗೆನಾ ಅಣ್ಣ? ಅದು ಬಯಾಲಜಿನ ಡೀಪಾಗಿ ಸ್ಟಡಿ ಮಾಡ್ತಿದ್ದೆ. ಈ ನ್ಯೂಕ್ಲಿಯಸ್ ಒಳಗೆ ಮೈಟೊಕಾಂಡ್ರಿಯಾ ಅನ್ನೋದೊಂದಿರುತ್ತೆ. ಅದು ಹೇಗೆ ಆಕ್ಸಿಜನ್ ತಗೊಳುತ್ತೆ, ಮತ್ತೆ ಎಲ್ಲಿಗೆ ಕೊಡುತ್ತೆ, ಮತ್ತೆ ರೈಬೋಸೋಮ್ಸು ಹೇಗೆ ಪ್ರೋಟೀನ್ನ ಉತ್ಪಾದನೆ ಮಾಡುತ್ತೆ, ಮತ್ತೆ ಕ್ಲೋರೋಪ್ಲಾಸ್ಟ್ ಅಲ್ಲಿ ಏನೇನು ಕ್ರಿಯೆಗಳು ನಡೆಯುತ್ತೆ ಅಂತ ಡೀಪಾಗಿ ಓದ್ತಿದ್ನಾ. ಅದ್ರ ಮಧ್ಯೆ ಅತ್ತಿಗೆ ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ ಅಣ್ಣ. ಒಂದು ಕೇಳಿದ್ರೆ ಈಟುದ್ದೆ ಹೇಳ್ತೀಯಲ್ಲವ. ಯಾರವ ಇವರು? ಈ ನ್ಯೂರೋ ಕಾಂಡಿಮೆಂಟು ಪೊರ್ಟಿನು ಇವರೆಲ್ಲ? ಅಣ್ಣ ಅದು ನ್ಯೂಕ್ಲಿಯಸ್ಸು, ಮೈಟೊಕಾಂಡ್ರಿಯಾ, ಪ್ರೋಟೀನು, ರೈಬೋಸೋಮ್ಸು, ಸೈಟೋಪ್ಲಾಸಮು ಇವೆಲ್ಲ ಮನುಷ್ಯ ಜೀವಕೋಶ ಒಳಗಿರೋ. ನನ್ನ ಎಂಡ್ರಿ ಎಲ್ಲೇ ಒಳ್ಳೆ ಅಂತ ಹೇಳ್ಬಿಡು, ಅಷ್ಟು ಸಾಕು ನನಗೆ. ಇಲ್ಲಾಂದ್ರೂ ಪರವಾಗಿಲ್ಲ, ನಾನೇ ಹುಡುಕತ್ತೀನಿ. ನನ್ನ ಎಂಡ್ರೆಲ್ಲ ಅವಳೆ ಮಗ ಪಾರು. ಶಾರು, ಅವ್ನು ನಿನ್ನನ್ನು ಕೇಳಿದ್ನೇನು? ಅವ್ನು ಕೇಳಿದ್ರೆ ಉತ್ತರ ಕೊಡು ಅಷ್ಟೇ. ನಿನ್ನೇ ಕೇಳಿದ್ದು, ನೀನು ಹೇಳು. ನಂಗೆ ಗೊತ್ತಿಲ್ಲ. ಶಂಕರಪ್ಪ, ಟೇಮ್ ನೋಡ್ಕೊಂಡು ಭಾರಿ ಎಗರಾಡ್ತೀಯ ನೀನು. ಸುಮ್ಕಿರ್ಲ, ನಾನು ಕಂಡೀವ್ನಿ. ಇವನು ಗೋಡೆ ಕೇಳಿದ್ರೆ ನಾವು ಉತ್ತರ ಕೊಡ್ಬೇಕಾ? ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಕರೆದು ಕೇಳಿದ್ರೆ ಉತ್ತರ ಸಿಗ್ತದಪ್ಪ. ಅವಂತವ ಕೇಳಬೇಕು ಅಂದ್ರೆ ಅವನ್ನ ಕರೆದು ಕೇಳು. ನೋಡ್ದ ಶಾರು, ನೀನು ಅವು ಅಂತ ಕರೆಯಕ್ಕೆ ಅವನಿಗೆ ಬಾಯಿ ಬರಕಿಲ್ಲ. ಅಂದ್ಮೇಲೆ ನೀನ್ ಯಾಕೆ ಉತ್ತರ ಕೊಡ್ತೀಯ? ಏ ಶಂಕರಪ್ಪ, ಇನ್ನು ನಾನು ನೆನ್ಪಿಡ್ಕತೀನಿ. ನಿಂಗೆ ಟೇಮ್ ನೋಡ್ಕೊಂಡು ಏನು ಆಗ್ಲ ಮಗ, ಅಪ್ಪ ಮಾತಾಡೋದಕ್ಕೆ ಕೋಪ ಮಾಡ್ಕೊಂಡ. ಪಾರು ಕೋಣೆ ಒಳಕ್ಕವಳೆ, ಹೋಗು.